ಆಕಾಶ ಎಷ್ಟು ದೊಡ್ಡದು, ಇದರ ಕೊನೆ ಎಲ್ಲಿದೆ? ನಾವು ನಮ್ಮ ಜೀವನವೆಲ್ಲ ಪ್ರಯಾಣಿಸಿದರೂ ಆಕಾಶದ ಕೊನೆಗೆ ಹೋಗಬಹುದಾ? ಈ ರೀತಿಯಾದಂಥ ಎಷ್ಟೋ ಪ್ರಶ್ನೆಗಳು ನಮ್ಮಲ್ಲಿ ತುಂಬ ಜನಕ್ಕೆ ರಾತ್ರಿ ವೇಳೆ ಆಕಾಶವನ್ನು ನೋಡಬೇಕಾದ್ರೆ ಬರುತ್ತೆ. ಈ ರೀತಿಯಾದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರನೇ ಈ ವಿಡಿಯೋದಲ್ಲಿ ನಾವು ನಿಮ್ಮನ್ನು ನಮಗೆ ಗೊತ್ತಿರುವ ಆಕಾಶದ ಅಂಚಿನವರೆಗೆ ಕರ್ಕೊಂಡೋಗ್ತೀವಿ. ಬನ್ನಿ, ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಭೂಮಿ 7 ಮಹಾಖಂಡಗಳು, 195 ದೇಶಗಳು, 87 ಲಕ್ಷ ಜಾತಿ ಜೀವಿಗಳು, 5 ಮಹಾಸಮುದ್ರಗಳು, ನದಿಗಳು, ಜಲಪಾತಗಳು, ಅರಣ್ಯಗಳು, ಬೆಟ್ಟಗುಡ್ಡಗಳು, ಇವುಗಳ ಸಮುದಾಯವೇ ನಮ್ಮ ಈ ಭೂಮಿ. ನಮ್ಮ ಭೂಮಿ ಎಷ್ಟು ದೊಡ್ಡದು ಅಂದರೆ ಒಬ್ಬ ಮನುಷ್ಯ ಸಾಮಾನ್ಯವಾಗಿ ನಡೆಯುವ ಸ್ಪೀಡ್ ಗಂಟೆಗೆ 5 ಕಿಲೋಮೀಟರ್. ಇದೇ ಸ್ಪೀಡ್ನಲ್ಲಿ ಒಬ್ಬ ಮನುಷ್ಯ ಪೂರ್ತಿ ಭೂಮಿಯನ್ನು ಸುತ್ತಬೇಕು ಅಂದರೆ 11 ವರ್ಷಗಳ ಸಮಯ ಬೇಕಾಗುತ್ತೆ. ಇದರಿಂದ ಅರ್ಥ ಆಗುತ್ತೆ ನಮ್ಮ ಭೂಮಿ ಎಷ್ಟು ದೊಡ್ಡದು ಅಂತ. ಸಾಮಾನ್ಯವಾಗಿ ನಮಗೆ ಭೂಮಿ ಸ್ಥಿರವಾಗಿರೋ ರೀತಿ ಅನಿಸುತ್ತೆ, ಆದರೆ ನಮ್ಮೆಲ್ಲರಿಗೂ ಗೊತ್ತಿರುವ ರೀತಿ ಭೂಮಿ ತನ್ನ ಸುತ್ತುತ್ತಾ ಸೂರ್ಯನ ಸುತ್ತ ಕೂಡ ಸುತ್ತುತ್ತೆ. ಈ ರೀತಿ ನಮ್ಮ ಭೂಮಿ ತನ್ನ ಸುತ್ತ ತಾನು 1670 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತೆ. ಅದೇ ರೀತಿ ಸೂರ್ಯನ ಸುತ್ತ ಗಂಟೆಗೆ 1,07,000 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತೆ. ಆದರೆ ಈ ವಿಷಯ ಭೂಮಿ ಮೇಲೆ ಇರುವ ನಮಗೆ ಗೊತ್ತಾಗೋದಿಲ್ಲ. ಇದೇ ಭೂಮಿಯಲ್ಲಿರುವ ಒಂದು ದೊಡ್ಡ ಅದ್ಭುತ. ಇನ್ನು ನಾವು ಆಕಾಶದ ಕಡೆ ನೋಡಿದ್ರೆ ನಮಗೆ ಸ್ಪಷ್ಟವಾದ ಆಕಾಶ ಕಾಣಿಸುತ್ತೆ, ಮಧ್ಯದಲ್ಲಿ ಮೋಡಗಳು ಕಾಣಿಸುತ್ತೆ. ಆದರೆ ಭೂಮಿಯನ್ನು ಕಾಪಾಡಲು ಇಲ್ಲಿ 5 ಲೇಯರ್ಸ್ ಇರುತ್ತೆ. ಒಂದು ಟ್ರೋಪೋಸ್ಪಿಯರ್, ಇಲ್ಲಿ ಭೂಮಿಯ ವಾತಾವರಣದ ಜೊತೆ ಮೋಡಗಳು ಇರುತ್ತೆ. 2 ಸ್ಟ್ಯಾಟೋಸ್ಪಿಯರ್, ಇಲ್ಲಿ ಸೂರ್ಯನಿಂದ ಬರುವ UV ರೇಸ್ನಿಂದ ಕಾಪಾಡಲು ಓಝೋನ್ ಲೇಯರ್ ಇರುತ್ತೆ. 3 ಮೆಸೋಸ್ಪಿಯರ್, ಇದು ಭೂಮಿಯ ವಾತಾವರಣದ ಅತ್ಯಂತ ಕೋಲ್ಡೆಸ್ಟ್ ಪ್ಲೇಸ್, ಇಲ್ಲಿ -90 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಸ್ಪೇಸ್ನಿಂದ ಬರುವ ತುಂಬ ಉಲ್ಕೆಗಳು ಈ ಪದರದಲ್ಲೇ ಸುಟ್ಟು ಭಸ್ಮವಾಗುತ್ತೆ. 4 ಥರ್ಮೋಸ್ಪಿಯರ್, ಈ ಪದರದಲ್ಲಿ ಉಷ್ಣಾಂಶ ತುಂಬಾ ಜಾಸ್ತಿ, ಸುಮಾರು 1500 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ. ಈ ಪದರದಲ್ಲಿ ತುಂಬ ಸ್ಯಾಟಲೈಟ್ಸನ್ನು ಬಿಡ್ತಾರೆ. ಅದೇ ರೀತಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇರೋದು ಕೂಡ ಇಲ್ಲೇ. 5 ಎಕ್ಸೋಸ್ಪಿಯರ್, ಇದು ಭೂಮಿಯ ವಾತಾವರಣದ ಕೊನೆಯ ಪದರ, ಇಲ್ಲಿ ಸೋಲಾರ್ ರೇಡಿಯೇಷನ್ ಇರುತ್ತೆ. ಸ್ಪೇಸ್ ಶೂಟ್ ಇಲ್ಲದೆ ಮಾನವನು ಇಲ್ಲಿಗೆ ಹೋಗಲು ಸಾಧ್ಯನೇ ಇಲ್ಲ. ಇವು ಭೂಮಿಯ ವಾತಾವರಣವನ್ನು ಮತ್ತು ಭೂಮಿಯಲ್ಲಿರುವ ಜೀವಿಗಳನ್ನು ಕಾಪಾಡಲು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಒಂದು ವೇಳೆ ಈ ಪದರಗಳು ಇಲ್ಲ ಅಂದರೆ ಭೂಮಿ ಮೇಲೆ ನಾವು ಜೀವಿಸಲು ಸಾಧ್ಯವೇ ಇಲ್ಲ. ಇವುಗಳ ನಂತರ ನಮಗೆ ಕಾಣಿಸುವುದು ಮತ್ತು ನಮಗೆ ಹತ್ತಿರದಲ್ಲಿ ಇರುವುದು ಚಂದ್ರ. ನಿಜ ಹೇಳಬೇಕು ಅಂದರೆ ಚಂದ್ರ ಕೂಡ ನಾವು ಅಂದುಕೊಳ್ಳುವ ರೀತಿ ನಮಗೆ ಹತ್ತಿರದಲ್ಲಿ ಇಲ್ಲ. ಚಂದ್ರನಿಗೂ ನಮಗೂ ಇರುವ ದೂರ 3,84,400 ಕಿಲೋಮೀಟರ್. ಅಂದರೆ ಚಂದ್ರನಿಗೂ ಭೂಮಿಗೂ ಮಧ್ಯೆ ನಮ್ಮ ಭೂಮಿ ರೀತಿಯ 30 ಗ್ರಹಗಳನ್ನು ಇಳಿಸಬಹುದು. ನಾವು ಇಲ್ಲಿಂದ ಕಾರ್ನಲ್ಲಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದರೂ ಚಂದ್ರನ ಹತ್ರ ಹೋಗೋದಕ್ಕೆ 170 ದಿನಗಳ ಸಮಯ ಬೇಕು. ಒಂದು ವೇಳೆ ನಾವು ಚಂದ್ರನ ಮೇಲೆ ಹೋದರೆ ನಮ್ಮ ಭೂಮಿ ನಮಗೆ ಈ ರೀತಿ ಕಾಣಿಸುತ್ತೆ. ಇದೇ ಭೂಮಿ ಮಾರ್ಸ್ನಿಂದ ಈ ರೀತಿ ಕಾಣಿಸುತ್ತೆ. ಇನ್ನೂ ಸ್ವಲ್ಪ ಮೇಲೆ ಹೋದರೆ ನಮಗೆ ಕಾಣಿಸುವುದೇ ಸೌರವ್ಯೂಹ. ಇಲ್ಲಿ ನಮ್ಮ ಭೂಮಿಯ ಜೊತೆ ಇನ್ನು 7 ಗ್ರಹಗಳು ತಮ್ಮ ಉಪಗ್ರಹಗಳ ಜೊತೆ ಕೆಲವು ಕೋಟಿ ವರ್ಷಗಳಿಂದ ಸೂರ್ಯನ ಸುತ್ತ ಸುತ್ತುತ್ತಲೇ ಇವೆ. ಇವುಗಳಿಗೆ ಕೇಂದ್ರ ಬಿಂದು ಸೂರ್ಯ. ಸೂರ್ಯನ ತೂಕ 2 ಲಕ್ಷ ಟ್ರಿಲಿಯನ್ ಟನ್ನುಗಳು. ನಮ್ಮ ಭೂಮಿಗೂ ಸೂರ್ಯನಿಗೂ ಇರುವ ದೂರ 15 ಕೋಟಿ ಕಿಲೋಮೀಟರ್ಗಳು. ಈ ವಿಶ್ವದಲ್ಲೇ ಎಲ್ಲದಕ್ಕಿಂತ ವೇಗವಾಗಿ ಚಲಿಸೋದು ಬೆಳಕು. ನಾವು ಭೂಮಿಯಿಂದ ಬೆಳಕಿನ ವೇಗದಲ್ಲಿ ಅಂದರೆ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋದರೆ ನಾವು ಸೂರ್ಯನ ಹತ್ತಿರ ಸೇರಿಕೊಳ್ಳೋದಕ್ಕೆ 8.3 ನಿಮಿಷಗಳ ಸಮಯ ಬೇಕಾಗುತ್ತೆ. ಇಲ್ಲಿಂದ ನಾವು ಸ್ವಲ್ಪ ಮೇಲೆ ಹೋದರೆ ನಮಗೆ ಕಾಣಿಸೋದೆ ವೊಯೇಜರ್ 1 ಸ್ಪೇಸ್ ಕ್ರಾಫ್ಟ್. ಇದೇ ಇಲ್ಲಿಯವರೆಗೆ ಮಾನವನಿಂದ ನಿರ್ಮಿತವಾದ ಅತಿ ಹೆಚ್ಚು ದೂರ ಪ್ರಯಾಣ ಮಾಡಿರುವ ಸ್ಪೇಸ್ ಕ್ರಾಫ್ಟ್. ಭೂಮಿಯಿಂದ ಇದರ ದೂರ 165 ಆಸ್ಟ್ರಾನಾಮಿಕಲ್ ಯೂನಿಟ್ಸ್. 1 ಆಸ್ಟ್ರಾನಾಮಿಕಲ್ ಯೂನಿಟ್ ಈಕ್ವಲ್ ಸೂರ್ಯನಿಗೆ ಭೂಮಿಗೆ ಇರುವ ದೂರ ಅಂದರೆ 15 ಕೋಟಿ ಕಿಲೋಮೀಟರ್ಗಳು. ಈ ವೊಯೇಜರ್ 1 ಸ್ಪೇಸ್ ಕ್ರಾಫ್ಟ್ ಗಂಟೆಗೆ 61,500 ಕಿಲೋಮೀಟರ್ ವೇಗದಲ್ಲಿ 1977ರಿಂದ ಅಂದರೆ ಕಳೆದ 46 ವರ್ಷಗಳಿಂದ ಪ್ರಯಾಣ ಮಾಡುತ್ತಲೇ ಇದೆ. ಇದು ನಮ್ಮ ಸೋಲಾರ್ ಸಿಸ್ಟಮನ್ನು ದಾಟೋದಕ್ಕೆ ಇನ್ನೂ 30 ವರ್ಷಗಳ ಕಾಲ ಸಮಯ ಬೇಕಾಗುತ್ತಂತೆ.
ನಮ್ಮ ಸೋಲಾರ್ ಸಿಸ್ಟಮ್ನ ಸುತ್ತಳತೆ 2 ಲಕ್ಷ ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ಅಥವಾ 30 ಟ್ರಿಲಿಯನ್ ಕಿಲೋಮೀಟರ್ಸ್. ಇದರಿಂದ ಅರ್ಥ ಆಗುತ್ತೆ ನಮ್ಮ ಸೋಲಾರ್ ಸಿಸ್ಟಮ್ ಎಷ್ಟು ದೊಡ್ಡದು ಅಂತ. ನಮ್ಮ ಸೋಲಾರ್ ಸಿಸ್ಟಮನ್ನು ದಾಟಿ ನಾವು ಮೇಲೆ ಹೋದರೆ ನಮಗೆ ಕಾಣಿಸೋದೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ. ನಮ್ಮ ಸೂರ್ಯನಂತಹ ನಕ್ಷತ್ರಗಳು ನಮ್ಮ ಗ್ಯಾಲಕ್ಸಿಯಲ್ಲಿ ತುಂಬಾ ಇವೆ. ಅವುಗಳಲ್ಲಿ UY ಸ್ಕೂಟಿ ನಮ್ಮ ಸೂರ್ಯನಿಗಿಂತ ತುಂಬ ದೊಡ್ಡದು. ನಮ್ಮ ಸೂರ್ಯನ ಸುತ್ತಳತೆ 6,96,340 ಕಿಲೋಮೀಟರ್ ಇದ್ದರೆ UY ಸ್ಕೂಟಿ ಸುತ್ತಳತೆ 120 ಕೋಟಿ ಕಿಲೋಮೀಟರ್. ಈ UY ಸ್ಕೂಟಿ ನಕ್ಷತ್ರದ ಒಳಗೆ ನಮ್ಮ ಸೂರ್ಯನಂತಹ 500 ಕೋಟಿ ನಕ್ಷತ್ರಗಳನ್ನು ಇಳಿಸಬಹುದು. ಅದೇ ರೀತಿ ಇದು ನಮ್ಮ ಸೂರ್ಯನಿಗಿಂತ 3,40,000 ಪಟ್ಟು ಹೆಚ್ಚು ಬ್ರೈಟ್ನೆಸ್ ಅನ್ನು ಹೊಂದಿದೆ. ಇದರಿಂದ ಅರ್ಥ ಆಗುತ್ತೆ ಇದು ಎಷ್ಟು ದೊಡ್ಡ ನಕ್ಷತ್ರ ಅಂತ. ಇಂತಹ 10,000 ಕೋಟಿ ನಕ್ಷತ್ರಗಳು, 10,000 ಕೋಟಿ ಗ್ರಹಗಳ ಮಿಶ್ರಣವೇ ಈ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ. ಆದರೆ ನೀವು ಈ ನಕ್ಷತ್ರಗಳನ್ನು ರಾತ್ರಿ ಸಮಯದಲ್ಲಿ ನೋಡಲು ಸಾಧ್ಯವಿಲ್ಲ. ಏಕೆ ಅಂದರೆ ನೀವು ರಾತ್ರಿ ಸಮಯದಲ್ಲಿ ನೋಡೋ ನಕ್ಷತ್ರಗಳು 99% ಈ ಚಿಕ್ಕ ಏರಿಯಾದಲ್ಲಿ ಮಾತ್ರ ಇರುತ್ತೆ. ಇಲ್ಲಿ ಕಾಣಿಸುತ್ತಿರುವ ಈ ಯೆಲ್ಲೋ ಕಲರ್ ಸರ್ಕಲ್ ನಮ್ಮ ಅದ್ಭುತವಾದ ಟೆಕ್ನಾಲಜಿಗೆ ಸಾಕ್ಷಿ. ಅದೇ ನಮ್ಮ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಸಿಗ್ನಲ್ ರೇಂಜ್. ಒಂದು ವೇಳೆ ಏಲಿಯನ್ಸ್ ಏನಾದರೂ ಇದ್ದರೆ, ಅವರು ಈ ಸರ್ಕಲ್ನ ಹೊರಗಡೆ ಇದ್ದರೆ ಅವರನ್ನು ನಾವು ಎಂದಿಗೂ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಗ್ಯಾಲಕ್ಸಿ ಎಷ್ಟು ದೊಡ್ಡದು ಅಂದರೆ ಬೆಳಕು ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಸೇರಿಕೊಳ್ಳೋದಕ್ಕೆ 1 ಲಕ್ಷ ಲೈಟ್ ಇಯರ್ ಸಮಯ ಬೇಕಾಗುತ್ತೆ. ಇನ್ನು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಪಕ್ಕದಲ್ಲಿ ಮತ್ತೊಂದು ಗ್ಯಾಲಕ್ಸಿ ಇದೆ. ಅದರ ಹೆಸರು ಆಂಡ್ರೋಮೆಡಾ ಗ್ಯಾಲಕ್ಸಿ. ಇದು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಗಿಂತ ತುಂಬ ದೊಡ್ಡದು. ಈ ಗ್ಯಾಲಕ್ಸಿಯಲ್ಲಿ 1 ಲಕ್ಷ ಕೋಟಿ ನಕ್ಷತ್ರಗಳು ಇವೆ. ಈ ಗ್ಯಾಲಕ್ಸಿಯಲ್ಲಿ ಬೆಳಕು ಒಂದು ಕೊನೆಯಿಂದ ಮತ್ತೊಂದು ಕೊನೆಗೆ ಸೇರಿಕೊಳ್ಳೋದಕ್ಕೆ 2,50,000 ಲೈಟ್ ಇಯರ್ ಸಮಯ ಹಿಡಿಸುತ್ತೆ. ನಾವು ಇವುಗಳನ್ನು ದಾಟಿ ಸ್ವಲ್ಪ ಮೇಲೆ ಹೋದರೆ ನಮಗೆ ಕಾಣಿಸೋದೇ ಲೋಕಲ್ ಗ್ರೂಪ್ ಆಫ್ ಗ್ಯಾಲಕ್ಸೀಸ್. ನಮ್ಮ ಗ್ಯಾಲಕ್ಸಿ ರೀತಿಯ 54 ಗ್ಯಾಲಕ್ಸಿಗಳ ಸಮುದಾಯವೇ ಈ ಲೋಕಲ್ ಗ್ರೂಪ್ ಆಫ್ ಗ್ಯಾಲಕ್ಸೀಸ್. ಇದರ ಸುತ್ತಳತೆ 1 ಕೋಟಿ ಲೈಟ್ ಇಯರ್ಸ್. ಈ ರೀತಿಯಾದಂಥ 100 ಗ್ಯಾಲಕ್ಸಿಗಳ ಸಮುದಾಯವೇ ವರ್ಗೋ ಸೂಪರ್ ಕ್ಲಸ್ಟರ್. ಇದರ ಸುತ್ತಳತೆ 11 ಕೋಟಿ ಲೈಟ್ ಇಯರ್ಸ್. ನಮ್ಮ ಗ್ಯಾಲಕ್ಸಿ ಜೊತೆ ಇನ್ನೂ ಲಕ್ಷ ಗ್ಯಾಲಕ್ಸಿಗಳ ಸಮುದಾಯವೇ ಲಾನಿಯಾಕಿಯಾ ಸೂಪರ್ ಕ್ಲಸ್ಟರ್. ಇದರ ಸುತ್ತಳತೆ 52 ಕೋಟಿ ಲೈಟ್ ಇಯರ್ಸ್. ಇದುವರೆಗೂ ನಾವು ಹೇಳಿದ ಎಲ್ಲವುಗಳ ಸಮುದಾಯವೇ ನಮ್ಮ ಅಬ್ಸರ್ವೇಬಲ್ ಯೂನಿವರ್ಸ್. ಈಗ ನಮ್ಮ ಹತ್ತಿರ ಇರುವ ಲೇಟೆಸ್ಟ್ ಟೆಕ್ನಾಲಜಿಯಿಂದ, ಲೇಟೆಸ್ಟ್ ಟೆಲಿಸ್ಕೋಪ್ಗಳಿಂದ ನಾವು ನೋಡೋದಕ್ಕೆ ಆಗೋದೇ ಅಬ್ಸರ್ವೇಬಲ್ ಯೂನಿವರ್ಸ್. ಇದರ ನಂತರ ಏನಿದೆ ಅಂತ ನಾವು ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಅಷ್ಟು ದೊಡ್ಡದಾಗಿದೆ ನಮ್ಮ ಈ ವಿಶ್ವ. ನಮ್ಮ ಭೂಮಿಯಿಂದ ಅಬ್ಸರ್ವೇಬಲ್ ಯೂನಿವರ್ಸ್ನ ಯಾವುದಾದ್ರೂ ಒಂದು ಮೂಲೆಗೆ ಹೋಗಬೇಕು ಅಂದರೆ 46.5 ಬಿಲಿಯನ್ ಲೈಟ್ ಇಯರ್ ಸಮಯ ಬೇಕಾಗುತ್ತೆ. ಒಂದು ರಿಸರ್ಚ್ ಪ್ರಕಾರ ಪೂರ್ತಿ ವಿಶ್ವ ನಾವು ನೋಡೋ ಅಬ್ಸರ್ವೇಬಲ್ ಯೂನಿವರ್ಸ್ಗಿಂತ ಇಷ್ಟು ದೊಡ್ಡದಾಗಿರುತ್ತಂತೆ. ಅಂದರೆ 15ರ ಪಕ್ಕ 20 ಸೊನ್ನೆಗಳಷ್ಟು ದೊಡ್ಡದಾಗಿ. ಉದಾಹರಣೆಗೆ ನಮ್ಮ ಅಬ್ಸರ್ವೇಬಲ್ ಯೂನಿವರ್ಸ್ ಒಂದು ಫುಟ್ಬಾಲ್ ಅಂದ್ಕೊಂಡ್ರೆ ನಮ್ಮ ಪೂರ್ತಿ ವಿಶ್ವ ನಮ್ಮ ಭೂಮಿ ಗಾತ್ರದಲ್ಲಿ ಇರುತ್ತಂತೆ. ಈಗ ನಾವು ನಿಮಗೆ ಒಂದು ಇಮೇಜನ್ನು ತೋರಿಸ್ತೀವಿ. ನಾವು ಕಳಿಸಿದ ವೊಯೇಜರ್ 1 ತೆಗೆದ ಅದ್ಭುತವಾದ ಫೋಟೋ ಇದು. ಈ ಫೋಟೋದಲ್ಲಿ ಕಾಣಿಸುತ್ತಿರುವ ಚಿಕ್ಕ ಬಿಂದುವೇ ನಮ್ಮ ಭೂಮಿ. ಇಲ್ಲೇ ನಾವು ನಮ್ಮ ಕುಟುಂಬಗಳು, ನಮ್ಮ ಸಂತೋಷಗಳು, ನಮ್ಮ ದುಃಖಗಳು, ಮೋಸ ಮಾಡುವವನು, ಮೋಸ ಹೋಗುವವನು, ಸಾಯುವವನು, ಸಾಯಿಸುವವನು, ನಾಯಕರು, ಪ್ರಜೆಗಳು, ಹೀರೋಗಳು, ಅಭಿಮಾನಿಗಳು, ನಮ್ಮ ಭಾಷೆಗಳು, ಜಾತಿಗಳು, ಕುಲ, ಮತಗಳು, ದೇವಸ್ಥಾನಗಳು, ಮಸೀದಿಗಳು, ಚರ್ಚುಗಳು, ಕೋಪ, ಅಸೂಯೆ, ಸ್ವಾರ್ಥಗಳು, ದಾನ ಧರ್ಮಗಳು, ಮದುವೆ ಸಂಬಂಧಗಳು, ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನನ್ನದು ಅನ್ನೋ ಅಹಂಕಾರ. ಎಲ್ಲ ಈ ಚಿಕ್ಕ ಚುಕ್ಕಿಯಲ್ಲೇ. ಇಷ್ಟು ಚಿಕ್ಕ ಭೂಮಿಯಲ್ಲಿರೋ ಕೋಟ್ಯಾಂತರ ಜೀವರಾಶಿಗಳಲ್ಲಿ ಒಬ್ಬರಾದ ನಾವು ಈ ಅನಂತ ವಿಶ್ವದ ಅಂತರಾಳದಲ್ಲಿರುವ ರಹಸ್ಯವನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ನಮ್ಮ ಊಹೆಗೂ ಕೂಡ ಸಿಗದೇ ಇರುವಂತಹ ಈ ಅತಿದೊಡ್ಡ ಬ್ರಹ್ಮಾಂಡದ ರಹಸ್ಯವನ್ನು ತಿಳಿದುಕೊಳ್ಳುವುದು ನಮ್ಮಂಥ ಸಾಮಾನ್ಯ ಮನುಷ್ಯರಿಂದ ಸಾಧ್ಯ ಆಗುತ್ತಾ? ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ವೇಗವಾಗಿ ಪ್ರಯಾಣಿಸುವುದು ಬೆಳಕು. ಆದರೆ ಆ ಬೆಳಕಿಗಿಂತ ವೇಗವಾಗಿ ಪ್ರಯಾಣಿಸುವುದು ನಮ್ಮ ಮನಸ್ಸು. ಆ ಮನಸ್ಸಿನಿಂದ ಕೂಡ ಈ ವಿಶ್ವವನ್ನು ದಾಟಲು ಮಾನವನಿಂದ ಸಾಧ್ಯನೇ ಇಲ್ಲ.
ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಭೂಮಿಯ ಸ್ಥಾನ ಒಂದು ಧೂಳಿನ ಕಣಕ್ಕೂ ಕೂಡ ಸಮಾನ ಅಲ್ಲ. ಅಂಥದ್ರಲ್ಲಿ ಅದರೊಳಗೆ ಇರುವ ನಮ್ಮ ಸ್ಥಾನ ಎಷ್ಟು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಈ ಬ್ರಹ್ಮಾಂಡದಲ್ಲಿ ಸ್ಥಾನವನ್ನೇ ಪಡೆದುಕೊಳ್ಳದಿರುವ ಮಾನವ ಈ ಭೂಮಿ ಮೇಲೆ ಸ್ಥಾನಮಾನಕ್ಕಾಗಿ ಒಡೆದಾಡುತ್ತಿರುವುದು ಒಂದು ದೊಡ್ಡ ವಿಚಿತ್ರ. ರಾತ್ರಿ ಆಕಾಶವನ್ನು ಒಂದು ಬಾರಿ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ ನೀವು ಏನು ಅಂತ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.